ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಸಿಗೆಯ ಈ ಸುಡುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ದೇಹ ಹೆಣಗಾಡುತ್ತೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯು ಅನಾರೋಗ್ಯಕ್ಕೂ ಕಾರಣವಾಗಬಹುದು. ಬೇಸಿಗೆಯಲ್ಲಿ ಹೀಟ್ ಸ್ಟ್ರೋಕ್ ಸಮಸ್ಯೆ, ನಿರ್ಜಲೀಕರಣ, ಫುಡ್ ಪಾಯ್ಸನಿಂಗ್, ಚರ್ಮದ ಸಮಸ್ಯೆಗಳು ಮತ್ತು ಕಣ್ಣಿನ ಕಿರಿಕಿರಿ ಹೆಚ್ಚಾಗುತ್ತೆ. ಹೀಗಾಗಿ ಬೇಸಿಗೆಯಲ್ಲಿ ಆರೋಗ್ಯ ಕಾಯಲು ಟಿಪ್ಸ್ ಇಲ್ಲಿವೆ ನೋಡಿ. ಬೇಸಿಗೆ ಆರಂಭವಾಗಿದೆ. ಬದಲಾಗುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ದೇಹವು ಹೆಣಗಾಡುತ್ತೆ. ಸುಡುವ ಸೂರ್ಯ ಮತ್ತು ಬಿಸಿ ಗಾಳಿಯು ಅಸ್ವಸ್ಥತೆಯನ್ನ ಉಂಟು ಮಾಡುವುದಲ್ಲದೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಬೇಸಿಗೆಯಲ್ಲಿ ತೇವಾಂಶ, ಬೆವರು, ನಿರ್ಜಲೀಕರಣ ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಕಾರಣವಾಗುತ್ತೆ. ಇದು ಅನಾರೋಗ್ಯದ ಅಪಾಯವನ್ನ ದ್ವಿಗುಣಗೊಳಿಸುತ್ತೆ. ಬೇಸಿಗೆಯಲ್ಲಿ ನೀವು ಆರೋಗ್ಯವಾಗಿರಲು ಬಯಸೋದಾದ್ರೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಈಗಲೇ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳುವುದು ಉತ್ತಮ. ಬೇಸಿಗೆಯಲ್ಲಿ ಜನರನ್ನ ಕಾಡುವ ಗಂಭೀರ ಸಮಸ್ಯೆ ಎಂದರೆ ಶಾಖದ ಹೊಡೆತ, ಹೀಟ್ ಸ್ಟ್ರೋಕ್. ದೇಹದ ಆಂತರಿಕ ಉಷ್ಣತೆ ತುಂಬಾ ಹೆಚ್ಚಾಗಿ ಬೆವರುವಿಕೆಯಿಂದ ತಣ್ಣಗಾಗಲು ವಿಫಲವಾದಾಗ ಮೂರ್ಛೆ ಹೋಗಬಹುದು ಅಥವಾ ಜ್ವರ ಬರಬಹುದು. ಇದನ್ನು ತಡೆಗಟ್ಟಲು ಮಧ್ಯಾಹ್ನ 12ರಿಂದ ಸಂಜೆ 4ರವರೆಗೆ ಮನೆಯಿಂದ ಹೊರ ಹೋಗುವುದನ್ನು ತಪ್ಪಿಸಿ. ನೀವು ಹೊರಗೆ ಹೋಗಬೇಕಾದ್ರೆ ನಿಮ್ಮ ತಲೆಯನ್ನ ಬಟ್ಟೆ ಅಥವಾ ಕ್ಯಾಪ್ನಿಂದ ಮುಚ್ಚಿಕೊಳ್ಳಿ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಶಾಖದ ಹೊಡೆತದಿಂದ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲು ಮನೆಯಿಂದ ಹೊರಡುವ ಮುನ್ನ ನೀರು ಅಥವಾ ತಂಪು ಪಾನೀಯಗಳನ್ನು ಕುಡಿಯಿರಿ. ತೀವ್ರ ಶಾಖವಿರುವಾಗ ನೀರು ಮತ್ತು ಅಗತ್ಯ ಖನಿಜಗಳು ಬೆವರಿನ ಮೂಲಕ ವೇಗವಾಗಿ ಕಳೆದು ಹೋಗುತ್ತೆ. ಇದರಿಂದಾಗಿ ನಿರ್ಜಲೀಕರಣ ಉಂಟಾಗತ್ತೆ. ಇದು ತಲೆ ತಿರುಗುವಿಕೆ, ದೌರ್ಬಲ್ಯ ಮತ್ತು ತಲೆನೋವಿನಂತಹ ಸಾಮಾನ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದನ್ನ ತಡೆಗಟ್ಟಲು ಉತ್ತಮ ಮಾರ್ಗ ಅಂತ ಹೇಳಿದ್ರೆ ಬಾಯಾರಿಕೆ ಆಗುವುದನ್ನ ತಪ್ಪಿಸೋದು ಮತ್ತು ದಿನವಿಡೀ ಚೆನ್ನಾಗಿ ನೀರು ಕುಡಿಯುವುದು. ನಿಮ್ಮ ಆಹಾರದಲ್ಲಿ ಎಳನೀರು, ನಿಂಬೆ ನೀರು, ಮಜ್ಜಿಗೆ ಮತ್ತು ORS ದ್ರಾವಣವನ್ನ ಸೇರಿಸಿ. ಇವು ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಬೇಸಿಗೆಯಲ್ಲಿ ಆಹಾರವು ಬೇಗನೆ ಹಾಳಾಗುತ್ತೆ. ಬ್ಯಾಕ್ಟೀರಿಯಾದ ಬೆಳವಣಿಗೆ ಫುಡ್ ಪಾಯ್ಸನ್ ಅಪಾಯವನ್ನ ಹೆಚ್ಚಿಸುತ್ತೆ. ಶಾಖವು ನಮ್ಮ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ಇದು ಅತಿಸಾರ, ವಾಂತಿ ಮತ್ತು ಆಮ್ಲೀಯತೆಯಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈ ಸೀಸನ್ನಲ್ಲಿ ಹೊರಗಿನ ಆಹಾರ ಮತ್ತು ಹುರಿದ ಆಹಾರವನ್ನ ಸೇವಿಸೋದನ್ನ ತಪ್ಪಿಸಿ. ಯಾವಾಗಲೂ ತಾಜಾವಾಗಿ ಬೇಯಿಸಿದ, ಮನೆಯಲ್ಲಿಯೇ ತಯಾರಿಸಿದ ಆಹಾರವನ್ನ ಸೇವಿಸಿ. ನಿಮ್ಮ ಆಹಾರದಲ್ಲಿ ನೀರಿನಂಶವಿರುವ ತರಕಾರಿಗಳು ಮತ್ತು ಹಣ್ಣುಗಳನ್ನ ಸೇರಿಸಿ. ಬೇಸಿಗೆಯಲ್ಲಿ ನಿರಂತರ ಬೆವರು ಮತ್ತು ಧೂಳು ಚರ್ಮದ ರಂಧ್ರಗಳನ್ನು ಮುಚ್ಚಿ ಹಾಕತ್ತೆ. ಇದು ದದ್ದು, ತುರಿಕೆ ಮತ್ತು ಶಿಲೀಂಧ್ರಗಳ ಸೋಂಕಿನ ಅಪಾಯವನ್ನ ಹೆಚ್ಚಿಸುತ್ತೆ. ಅಲ್ಲದೆ ಸೂರ್ಯನ ನೆರಳಾತೀತ ಕಿರಣಗಳು ಬಿಸಿಲಿನಿಂದ ಸುಡುವಿಕೆ ಮತ್ತು ಟ್ಯಾನಿಂಗ್ಗೆ ಕಾರಣವಾಗುತ್ತೆ. ಇವುಗಳನ್ನು ತಡೆಗಟ್ಟಲು ಸಾಧ್ಯವಾದರೆ ದಿನಕ್ಕೆ ಕನಿಷ್ಠ 2 ಬಾರಿ ಸ್ನಾನ ಮಾಡಿ ಮತ್ತು ಸಡಿಲವಾದ ಆರಾಮದಾಯಕವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ಹೊರಗೆ ಹೋಗುವ ಮುನ್ನ ಸನ್ಸ್ಕ್ರೀನ್ ಬಳಸೋದನ್ನ ಮರೆಯದಿರಿ ಮತ್ತು ದೀರ್ಘಕಾಲದವರೆಗೆ ಬೆವರು ಉಂಟು ಮಾಡುವ ಬಟ್ಟೆಗಳನ್ನು ಧರಿಸೋದನ್ನ ತಪ್ಪಿಸಿ. ಅಲೋವೆರಾ ಜೆಲ್ ಅನ್ನು ಬಳಸೋದು ನಿಮ್ಮ ಚರ್ಮವನ್ನ ಹೈಡ್ರೀಕರಿಸುವಲ್ಲಿ ಸಹ ಪ್ರಯೋಜನಕಾರಿಯಾಗಿದೆ. ಬೇಸಿಗೆಯಲ್ಲಿ ತೀವ್ರವಾದ ಸೂರ್ಯನ ಬೆಳಕು ಮತ್ತು ಧೂಳು ಕಣ್ಣಿನ ಕಿರಿಕಿರಿ, ಶುಷ್ಕತೆ ಅಪಾಯವನ್ನ ಹೆಚ್ಚಿಸುತ್ತೆ ಅಂತ ತಜ್ಞರು ಹೇಳ್ತಾರೆ. ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಉತ್ತಮ ಗುಣಮಟ್ಟದ ಸನ್ಗ್ಲಾಸ್ ಧರಿಸಿ ಮತ್ತು ನಿಯಮಿತವಾಗಿ ನಿಮ್ಮ ಕಣ್ಣುಗಳನ್ನು ತಣ್ಣೀರಿನಿಂದ ತೊಳೆಯಿರಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿದ್ರೆ ಮಾತ್ರ ನೀವು ಬೇಸಿಗೆಯನ್ನ ಸುಲಭವಾಗಿ ಕಳೆಯಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.